ಕಟಾವು ಮಾಡಬೇಕಾಗಿತ್ತು. ಅಂದರೆ ಕರ್ನಾಟಕದ ಮಹಾಜನರೇ, ಭದ್ರಾವತಿಯ ಕಲ್ಲಿಕಟ್ಟೆ ಗ್ರಾಮ ನಿನ್ನೆ ಬಂದ ಅಪಾರವಾದ ಮಳೆಗೆ ಅಡಿಕೆ ತೋಟಗಳು ಎಲ್ಲ ನೋಡಿ, ಮರಗಳು ಎಲ್ಲ ಬಿದ್ದಿದ್ದಾವೆ. ಭಯಂಕರವಾದ ಗಾಳಿ ಬಂದಿದೆ. ಹೇಳಿ ಸರ್, ನಿನ್ನೆ ಏನಾಯ್ತು? ನೀವು ನೋಡಿದ್ರೆ ಏನಾಯ್ತು? ನಿನ್ನೆ ಏಕಾಏಕಿ ಗಾಳಿ ಬಂದು, ಮಳೆ ಗಾಳಿ ಎರಡೂ ಬಂದು ಸಿಕ್ಕಾಬಟ್ಲೆ ಮರ ಮುರ್ಕೊಂಡು ಭಾರಿ ಮನೆ ಮತ್ತು ಊರಾಗೆಲ್ಲ ಅನನುಕೂಲ ಆಗಿದೆ. ಸಿಕ್ಕಾಬಟ್ಲೆ ಮಳೆ ಬಂದು ಈ ಥರ ಮರ ಎಲ್ಲ ಬೇರ್ ಸಮೇತ ಅರ್ಧಕ್ಕೆ ಮುರ್ಕೊಂಡಿರೋ ಮರ ಬಿದ್ದಿದ್ದಾವೆ. ಇಲ್ಲಿ ಸುಮಾರು ಒಂದು 300ರಿಂದ 400 ಮೇಲೆ ಮುರಿದಿದ್ದಾವೆ. ಇದು ಫಸ್ಲಿಗೆ ಬಂದಿರೋದು. ಇದು ಇನ್ನೇ ಮುಂದಿನ ತಿಂಗಳು ಕಟಾವು ಮಾಡಬೇಕಾಗಿತ್ತು. ಇದು ಫಸ್ಲಿಗೆ ಬಂದಿರುವ ಮರಗಳು ಅಂದರೆ ಹಳೆ ಮರ ಅಲ್ಲ, ಹಳೆ ಮರಗಳು ಇದೇ ಇವರಿಗೆ ಆದಾಯ. ಇದು ಬಿಟ್ಟರೆ ಇನ್ನೇನು ಇಲ್ಲ, ಬೇರೆ ಆದಾಯ ಇಲ್ಲ. ಈಗ ಇಂಥ ಸಮಯದಲ್ಲಿ ಪ್ರಕೃತಿಯ ಈ ಒಂದು ಸಿಟ್ಟಿಗೆ, ಕೋಪಕ್ಕೆ ಇಲ್ಲಿ ಇಡೀ ತೋಟನೇ ನಷ್ಟ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಅವರು ಬೇಗ ಈ ಕಡೆ ತಳ್ಳಿಕಟ್ಟೆ ಗ್ರಾಮ ಮತ್ತು ಅಕ್ಕಪಕ್ಕ ಸುಮಾರು ಗ್ರಾಮಗಳಲ್ಲಿ, ಕುಂಬ್ರಿ ಮತ್ತು ಅಕ್ಕಪಕ್ಕ ಎಲ್ಲ ಗ್ರಾಮಗಳಿಗೆ ಒಂದ್ಸಲ ವಿಸಿಟ್ ಕೊಡಬೇಕು. ಯಾಕಂದರೆ ಇಲ್ಲಿ ಭಾಳ ರೈತರ ಹಾನಿಯಾಗಿದೆ, ಸುಮಾರು ನಷ್ಟ ಆಗಿದೆ. ಯಾಕಂದರೆ ಸುದ್ದಿಗಳು ಬೇಗ ಹೋಗಲ್ಲ. ಅದರಿಂದಾಗಿ ಈ ವಿಡಿಯೋನ ನೋಡಿ ದಯವಿಟ್ಟು ಅಧಿಕಾರಿಗಳು ಮತ್ತು ನಮ್ಮ BK ಸಂಗಮೇಶ್ವರ ಶಾಸಕರು ಅವರು ಸಹ ಬೇಗ ಬರಬೇಕು. ತೋರಿಸ್ರಿ ಸರ್, ಆ ಕಡೆ ಎಲ್ಲ ಮರಗಳು ಎಲ್ಲ ಬಿದ್ದಿರೋ ತೋರಿಸಿ. ಸುಮಾರು ಮರಗಳು ಎಲ್ಲ ಬಿದ್ದಿದ್ದಾವೆ ನೋಡಿ, ಎಲ್ಲ ಬುಡ ಸಮೇತನೇ ಕಿತ್ಕೊಂಡಿದ್ದಾವೆ. ಬುಡ ಸಮೇತ ಬುಡ ಬಿದ್ದಿರೋದು ಏನು ಕಮ್ಮಿ ದಾರ ಇದಾವೆ ಇವು, ಕೊನೆ ಕಮ್ಮಿ ಇದಾವೆ.